ಹಾಯ್ ಹಲೋ ನಮಸ್ಕಾರ. ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಪಿತೃಪಕ್ಷ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪಿತೃಪಕ್ಷದ ದಿನ ಶುರುವಾದಾಗಲಿಂದ ಯಾರೂ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಕಾಯ್ತಾರೆ. ಅಂದರೆ ಪಿತೃಪಕ್ಷಕ್ಕೆ ಅಡೆತಡೆ ಬರ್ತದೆ. ಅಂದರೆ ಸತ್ತವರು ಯಾರಾದರೂ, ನಮ್ಮ ಒಂದು ತಂದೆ ಆಗಿರ್ಬೋದು, ತಾಯಿ, ಅಣ್ಣ, ತಮ್ಮ, ನಮ್ಮ ಕುಟುಂಬದಲ್ಲಿ ಯಾರಾದರೂ ಸತ್ತಿದ್ದಾಗಿದ್ದರೆ ಅಥವಾ ಅವರ ಆಸೆಗಳು ಈಡೇರದಿದೆ, ಏನೋ ಒಂದು ನೆಗೆಟಿವ್ಸು ನಮ್ಮ ಒಂದು ಭೂಮಿ ಮೇಲೆ ಅವರ ಒಂದು ಆತ್ಮಗಳು ಓಡಾಡುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ, ಒಳ್ಳೆಯ ಕಾರ್ಯವನ್ನೇ ಮಾಡೋದಿಲ್ಲ. ಅದೇ ರೀತಿ ಪಿತೃಪಕ್ಷ ಅಂತಂದಾಗ ಪಿತೃಪಕ್ಷದಲ್ಲಿ ನಾವು ಮಾಡುವಂಥದ್ದು, ಯಾರು ಸತ್ತವರು ಇರ್ತಾರಲ್ಲ ಅವರಿಗೆ ಒಂದು ಸದ್ಗತಿ ದೊರೆಯುವುದಕ್ಕೆ, ಅವರ ಒಂದು ದೋಷ ನಮಗೆ ತಲುಪದೇ ಇರುವುದಕ್ಕೆ, ಅವರ ಆತ್ಮ ಒಂದು ಸದ್ಗತಿಯಾಗಿ ಇರೋದಕ್ಕೆ ಈ ಪಿತೃಪಕ್ಷವನ್ನು ಆಚರಿಸುವಂಥದ್ದು. ಈ ಪಿತೃಪಕ್ಷದಲ್ಲಿ ಯಾವ ದಿನದಂದು ಮಾಡಿದರೆ ಸೂಕ್ತ, ಫಲ ಹೆಚ್ಚು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋದ ಒಂದು ಕಾನ್ಸೆಪ್ಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಜನಿಸಿದ ಪ್ರತಿಯೊಬ್ಬರು ಕೂಡ ಹುಟ್ಟಿದಾಗಲಿಂದ 5 ಋಣಗಳಿಗೆ ಭಾಜನರಾಗಿರ್ತಾರೆ. ನೀವು ಬುಕ್ಸಲ್ಲಿ ಓದಿರ್ಬೋದು. ನಮ್ಮ ಜೀವಿತಾವಧಿಯಲ್ಲಿ ಈ 5 ಋಣಗಳಿಂದ ಮುಕ್ತಿ ಹೊಂದಲ್ಲಿ ಮಾತ್ರವೇ ಅವರಿಗೆ ಅಂತಿಮವಾಗಿ ಸದ್ಗತಿ ದೊರೆಯುವಂಥದ್ದು ಅಂತ ನಮ್ಮ ಹಿರಿಯರು ಕೂಡ ಹೇಳಿರ್ತಾರೆ, ಅಥವಾ ನೀವು ಕೇಳಿರ್ತೀರ. ಆ 5 ಋಣಗಳೇನೆಂದರೆ ದೇವಋಣ, ಋಷಿ ಋಣ, ಪಿತೃಋಣ, ಭೂತಋಣ ಮತ್ತು ಸಮಾಜ ಋಣ. ಈ 5 ಋಣಗಳಲ್ಲಿ ಪಿತೃಋಣವನ್ನು ತೀರಿಸುವ ಸಲುವಾಗಿ ಮಾಡುವ ಪ್ರಕ್ರಿಯೆಯೇ ನಾವು ತಿಥಿ ಅಂತ ಹೇಳುವಂಥದ್ದು. ಇನ್ನೊಂದು ಶ್ರಾದ್ದ ಅಂತೇಳಿ. ಶ್ರಾದ್ದ ಅಂದರೆ ನಾವು ಕನ್ನಡದಲ್ಲಿ ಮನೆ ಭಾಷೆಯಲ್ಲಿ ತಿಥಿ ಅಂತ ಹೇಳುವಂಥದ್ದು. ಈ ಭೂಮಿಯಲ್ಲಿ ನಮ್ಮ ಜನನಕ್ಕೆ ಕಾರಣಭೂತರವರು ನಮ್ಮ ತಂದೆ ತಾಯಿ, ನಮ್ಮ ವಂಶದವರು, ಅಜ್ಜ ಅಜ್ಜಿ ಎಲ್ಲರೂ ಬರ್ತಾರೆ. ಅವರ ಕಾರ್ಯವನ್ನು ಯಥಾಶಕ್ತಿ, ಅಂದರೆ ನಮ್ಮ ಶಕ್ತಿಯನ್ನು ಮೀರಿ ಅವರೊಂದು ಸತ್ತಾಗ ಒಂದು ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ನಾವು ಹಾಗೆ ಅವರನ್ನು ಕಳಿಸಿದ್ದಾದರೆ ಅವರ ಆತ್ಮ ಅಲ್ಲಿ ಒಂದು ಸಂತೃಪ್ತಿಯಾಗಿ ಇರುವಂಥದ್ದು. ಹಾಗೆ ಅವರಿಗೆ ಏನೋ ಅಡಚಣೆಯಿಂದ ನಾವು ಒಂದು ಸತ್ತವರನ್ನು ಕಂಪ್ಲೀಟ್ ಮಾಡ್ತೇವೆ, ಅಥವಾ ಅವರಿಗೇನೋ ಒಂದು ಆಸೆ ಇರ್ತದೆ, ಅವರು ಈಡೇರೋದಿಲ್ಲ, ಅರ್ಧಂಬರ್ಧ ಆಗಿ ಸಾಯಿಸಿರ್ತೇವೆ, ಅಥವಾ ಏನೋ ಒಂದು ಅವರಿಗೆ ಅಸಮಾಧಾನ ಇರ್ತವೆ ಸತ್ತವರಿಗೆ. ಸೊ ಅವರದ್ದು ಒಂದು ಪ್ರೇತಾತ್ಮ ಆತ್ಮ ಏನಿದೆ ಅದು ಓಡಾಡುವಂಥದ್ದು. ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಮಗೇನಾದರೂ ದೋಷ ಇದ್ದರೆ, ನಿಮಗೆ ಕೆಲವರಿಗೆ ಅನುಭವ ಆಗಿರ್ಬೋದು, ಪಿತೃದೋಷ ಅಂತ ಅಂದಾಗ ನಮಗೆ ಕನಸುಗಳು ಬಿಡುವಂಥದ್ದು. ಸತ್ತವರ ಕನಸುಗಳು ಯಾವತ್ತೂ ಬರಬಾರ್ದು, ಯಾವತ್ತೂ ಕೂಡ ಸತ್ತವರು ಕನಸಿಗೆ ಬರಲೇಬಾರ್ದು. ಬಂದಿದ್ದಾರೆ ಅಂದರೆ ಅವರಿಗೇನೋ ಒಂದು ಸಮಸ್ಯೆ ಇದೆ, ಅಥವಾ ನಾವು ಎನಿಸೋದಿಲ್ವೋ, ಅಥವಾ ನಾವು ಸಂತೋಷದಲ್ಲಿದ್ದಾಗ ಅವ್ರು ಎಷ್ಟೋ ಪ್ರೀತಿಸ್ತಾ ಇದ್ರು, ನಾವು ಅವರನ್ನು ನೆನಪು ಮಾಡ್ಕೊಳ್ತಾ ಇಲ್ವೋ, ಅಥವಾ ನಾವು ಏನು ಅಡುಗೆ ಮಾಡಿದ್ದೇವೆ ಆ ಕಾಗೆಗೆ ಅಂದರೆ ಕಾಗೆ ರೂಪದಲ್ಲಿ ಬರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಥವಾ ನಾವು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಿದಾಗ ಹೊರಗಡೆ ಸ್ವಲ್ಪ ಹಾಕಿರ್ತಾರೆ. ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ, ಈಗಲೂ ಕೂಡ ಕಾಗೆಗಳಿಗೆ ಏನಾದರೂ ಹೊಸತಾಗಿ ಅಡುಗೆ ಮಾಡಿದರೆ ಸ್ವಲ್ಪ ಹೊರಗಡೆ ಇಟ್ಟು ಮತ್ತೆ ಊಟ ಮಾಡ್ತಾರೆ. ಅಂದರೆ ಅವರು ನಂಬಿರುವಂಥದ್ದು, ಅಥವಾ ನಮ್ಮ ಶಾಸ್ತ್ರಗಳ ಪ್ರಕಾರ ಹೇಳುವಂಥದ್ದೇ, ನಮ್ಮ ಸತ್ತವರು ಕಾಗೆ ರೂಪದಲ್ಲಿ ಬರುವಂಥದ್ದು. ನಿಮಗೆ ಎಲ್ಲ ಕಾಗೆ ಬರುವುದಿಲ್ಲ, ಒಂದೇ ಒಂದು ಕಾಗೆ ತಿನ್ನುವಂಥದ್ದು. ಇನ್ನೊಂದು ಯಾರು ನಾವು ಹೇಳ್ತೇವೆ, ಇವರು ತಂದೆ ಇರ್ಬೋದು, ಇವರು ಅಜ್ಜಿ ಇರ್ಬೋದು, ಹೀಗೆ ಅಂತ ನಾವು ಎನಿಸುವಂಥದ್ದು. ಅವರ ಒಂದು ಅಸಮಾಧಾನ ಅವರಿಗಾದರೆ, ಅಥವಾ ನಾವು ನೆನಪು ಮಾಡದೇ ಇದ್ದಾಗ ಅವರಿಗೆಲ್ಲ ಅಸಮಾಧಾನ ಆದರೆ ನಮಗೆ ಒಂದು ಕಷ್ಟ ಬರುವಂಥದ್ದು, ಅಥವಾ ನಾವು ಎಷ್ಟೇ ದುಡಿತೇವೆ ನಿಲ್ಲುವುದಿಲ್ಲ, ಅಂದರೆ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಅಂಥದ್ದು. ಅಂದರೆ ಪೂರ್ವಜರು ನಮ್ಮ ಮೇಲೆ ಕೋಪಗೊಂಡಿದ್ದಾರೆ ಅಂತ ಅರ್ಥ. ಇವೆಲ್ಲ ಲಕ್ಷಣಗಳು ಬರುವಂಥದ್ದು. ಆದ್ದರಿಂದ ಮಹಾಲಯ ಪಕ್ಷದಲ್ಲಿ ನಮ್ಮ ಸತ್ತವರಿಗೆ ಪೂಜೆ ಮಾಡಿ ಅವರಿಗೆ ಅವರಿಷ್ಟವಾದ ಅಡುಗೆಗಳನ್ನು ಬಡಿಸೋದ್ರಿಂದ ಅವರ ಪ್ರೀತಿಗೆ, ಹಾಗೆ ಆತ್ಮಕ್ಕೆ ಶಾಂತಿ ಕೋರಿದಾಗೆ ಆಗ್ತದೆ ಅನ್ನುವಂಥದ್ದು ಮಾತಿದೆ. ಸೊ ಅದೇ ರೀತಿ ಆ ಆತ್ಮಗಳು ಅತೃಪ್ತಿಯಾಗಿ ಬಾಳಿದರೆ ಅದು ನಮಗೆ ತೊಂದರೆ ಬರುವಂಥದ್ದು. ಸೊ ಹಾಗಾಗಿ ಆ ದುಷ್ಟಶಕ್ತಿ ಏನಿದೆಯಲ್ಲ, ವಾಸನಯುಕ್ತ ಪಿತೃಗಳ ಮೂಲಕ ನಮ್ಮ ಕುಟುಂಬದವರಿಗೆ ತೊಂದರೆಗಳನ್ನು ನೀಡುವುದು ಕೆಲವರಿಗೆ ಗೊತ್ತಿರ್ಬೋದು, ಅನುಭವ ಆಗಿರ್ಬೋದು. ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ಪಿತೃಪಕ್ಷದಲ್ಲಿ 15 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನಾವು ಆಚರಿಸುವಂಥದ್ದು. ಅವರ ಇಷ್ಟಾರ್ಥಗಳನ್ನು, ಅವರಿಗೇನು ಇಷ್ಟ ಆಯಿತು, ಕೆಲವ್ರದ್ದು ಆಸೆ ಇದೆ, ಅವರು ಹೇಳಿಕೊಂಡಿದ್ರು ಬಟ್ ಅಷ್ಟರಲ್ಲಿ ಅವರು ಆಗಿದ್ರು, ಅಥವಾ ನಮಗೆ ಕೂಡುವುದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಂತ ಏನೋ ಒಂದು ಅಸಮಾಧಾನದಿಂದ ಸತ್ತದಾದರೆ, ಅಥವಾ ಅವರಿಗೇನೋ ಒಂದು ವರ್ಷದ ನಾವು ಏನು ತಿಥಿ ದಿನ, ಅಂದರೆ ತಿಥಿಯಲ್ಲ, ಮಹಾಲಮಾವಾಸ್ಯೆ ದಿನದಿಂದ ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಅವರನ್ನು ಸಮಾಧಾನ ಮಾಡಿಸೋದಾದರೆ ವರ್ಷವಿಡೀ ನಮ್ಮ ಜೀವನ ಕೂಡ ಸಂತೋಷವಾಗಿರ್ತದೆ, ಅವರು ಕೂಡ ಅಲ್ಲಿ ಸದ್ಗತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು ಮಾತಿದೆ. ಹಾಗೆ ಆ 15 ದಿನಗಳ ಕಾಲ ಪಿತೃ ಕಾರ್ಯವನ್ನು ಮಾಡಲು ನಮಗೆ ಯಾವಾಗ ಸಾಧ್ಯ ಆಗಲಿಲ್ಲ, ಪಿತೃಪಕ್ಷದ ಕಡೆಯ ದಿನ ಅಮಾವಾಸ್ಯೆ ದಿನದಂದು ಆಗ ನಾವು ಮಾಡಬಹುದು. ಅಂದರೆ ಏನು ಸ್ಪೆಷಲ್ ಆಗೇನಿಲ್ಲ, ಅವರಿಗೆ ಏನು ಇಷ್ಟ, ಅವರೇನು ಊಟ ಮಾಡ್ತಾಯಿದ್ರು ಅದನ್ನು ಇಟ್ಟು
ನಾವು ಬಡಿಸುವಂಥದ್ದಾದರೂ ಅಟ್ಲೀಸ್ಟ್ ಮಾಡಬೇಕು. ಆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮನೆಯವರೆಲ್ಲರೂ ಸೇರಿ ಆ ಒಂದು ಸತ್ತವರು ಒಬ್ಬರು, ಈಗ ನಮಗೆ ತಂದೆ ಇಷ್ಟ ಇದ್ದರು, ನಮ್ಮ ತಂದೆ ಮಿಸ್ ಆಗಿದ್ದಾರೆ, ನಾವು ತಂದೆಗೆ ಮಾತ್ರ ಬೇಡಿಕೊಳ್ಳೋದಲ್ಲ, ತಂದೆ ಜೊತೆಗೆ ಅವರು ಕೂಡ ಕಾಯ್ತಾರೆ. ಅಜ್ಜ, ಅವರ ತಂದೆಯ ತಾಯಿ ಆಗಿರ್ಬೋದು, ತಾಯಿಯ ತಂದೆ, ಎಷ್ಟು ಜನ ನಮ್ಮ ಒಂದು ಕುಟುಂಬದಲ್ಲಿ ಇದ್ದರು ಅವರನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ನೀರು ಬಿಡುವಂಥದ್ದು, ಅಂದರೆ ನಾವು ಊಟಕ್ಕಾಗಿಯೇ ಅನ್ನ ಬಡಿಸುವಂಥದ್ದು ಇದೆ. ಅದನ್ನೆಲ್ಲ ಮಾಡಿದಾಗ ನಮಗೆ ಅವರಿಗೂ ಸತ್ತವರಿಗೂ ಕೂಡ ಅಲ್ಲಿ ನೆಮ್ಮದಿ, ಅದ್ರ ಜೊತೆಗೆ ನಮಗೂ ಕೂಡ ಎಷ್ಟೋ ಒಂದು ಲಾಭ ಇದೆ ಅಂತ, ಅಂದರೆ ಪಿತೃದೋಷದಿಂದ ಮುಕ್ತಿಯನ್ನು ಹೊಂದಬಹುದು. ಅದೇ ರೀತಿ ಶಾಸ್ತ್ರಗಳ ಪ್ರಕಾರ ನಿಮಗೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಭೋಜನ ನೀಡುವುದನ್ನು ನೀವೆಲ್ಲರೂ ನೋಡಿರ್ತೀರ ಅಥವಾ ಹಳ್ಳಿಗಳಲ್ಲಿ ನೀವು ಕೇಳಿರ್ತೀರ. ಅದರಲ್ಲಿ ಭೋಜನ ನಾವು ಕಾಗೆ ಅನ್ನ ತಿಂದಾಗ, ಈಗ ನಮಗೆ ಕಾಗೆ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಕಾಗೆ ಅನ್ನ ಮುಟ್ಟದೆ ನಾವು ಊಟ ಮಾಡ್ತಾ ಇರಲಿಲ್ಲ ಮೊದಲೆಲ್ಲ. ನಾವು ಮೊದಲು ಅಮ್ಮನ ಮನೆಯಲ್ಲಿ ಅಥವಾ ಅಜ್ಜಿಯೆಲ್ಲ ಮಾಡಿದ ಒಂದು ಕಾರ್ಯವನ್ನು, ಆ ಒಂದು ಏನು ರೂಢಿಸ್ಕೊಂಡು ಬಂದ ಪದ್ಧತಿ ಇದೆಯಲ್ಲ, ಕಾಗೆ ಬಂದು ತಿಂದು ಹೋಗ್ತಾ ಇತ್ತು. ಅಂದರೆ 12 ಗಂಟೆ ಒಳಗೆ ಆ ಒಂದು ಸಂದರ್ಭದಲ್ಲಿ ಅವ್ರು ಬಡಿಸಿಡಬೇಕು ಮಾತ್ರ. 12 ಗಂಟೆಯ ಒಳಗಾಗಿ ಆ ಒಂದು ಅಮಾವಾಸ್ಯೆ ದಿನದಂದು, ಅದರಲ್ಲಿ ಕೂಡ ಈ 15 ದಿನಗಳ ಕಾಲ ಅದರಲ್ಲಿ ಮಹಾಲಮಾವಾಸ್ಯೆ ಅಕ್ಟೋಬರ್ 2ರಂದು ಬಂದಿದೆ. 2ರಂದು ನಾವು ಬಡಿಸದ್ದೇ ಆದರೆ ಕಾಗೆಗಳಿಗೆ ಅದರಲ್ಲಿ ಎಷ್ಟೋ ಒಂದು ಪರಿಹಾರ, ಜೊತೆಗೆ ಆ ಒಂದು ಸತ್ತವರಿಗೂ ಕೂಡ ನೆಮ್ಮದಿ ಸಿಗುವಂಥದ್ದು. ಹಾಗಾಗಿ ಮೃತ್ಯುವಿನ ನಂತರ, ಯಾರು ಸತ್ತ ನಂತರ ಆ ಆತ್ಮಗಳು ಪುನರ್ಜನ್ಮವನ್ನು ಪಡೆದುಕೊಂಡು ಇನ್ನೊಂದು ದೇಹದ ಆಶ್ರಯವನ್ನು ಪಡ್ಕೊಂಡಿರ್ತವೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸತ್ತವಾಗ ಇನ್ನೊಂದು ರೂಪದಲ್ಲಿ ಬರ್ತವೆ ಅನ್ನುವಂಥದ್ದು. ವಶು, ರುದ್ರ ಮತ್ತು ಆದಿತ್ಯ, ಈ ಪಿತೃದೇವತೆಗಳ ಮೂಲಕ ಆಹಾರವು ನಾವು ಏನು ಕೊಡ್ತೇವಲ್ಲ ಪಿತೃಗಳಿಗೆ ತಲುಪುವಂಥದ್ದು. ಆ ಅನ್ನ ಬೇರೆ ರೂಪದಲ್ಲಿ, ಅಂದರೆ ಅಮೃತ, ತೃಣ, ಭೋಗ, ಗಾಳಿ ಮುಂತಾದ ವಸ್ತುಗಳಲ್ಲಿ ರೂಪುಗೊಳ್ಳುವಂಥದ್ದು. ಆ ವಿಭಿನ್ನ ಒಂದು ಪಿತೃಗಳಿಗೆ ತಲುಪುವಂಥದ್ದು ಅಂತ ಹೇಳಲಾಗ್ತದೆ. ನೀವು ಕೇಳಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೊರಗಡೆ ಊಟ ಮಾಡಿಸಬೇಡ ಅಂತ ಹೇಳಿ ಕೊಡೋದಿಲ್ಲ ಹಿರಿಯರು, ಅತ್ತೆಯಂದಿರು ಅಥವಾ ಅಮ್ಮಂದಿರು ಹೇಳ್ತಾರೆ ನೋಡಿ, ಮಕ್ಕಳಿಗೆ ಊಟ ಮಾಡಿಸೋದಿದ್ರೆ ಒಳಗಡೆನೇ ಮಾಡಿಸಿ, ಹೊರಗಡೆ ಗಾಳಿ ಎಲ್ಲ ಒಳ್ಳೆಯದಿರೋದಿಲ್ಲ ಹೇಳ್ತಾರೆ. ಸೊ ಹಾಗೆ, ಅಂದರೆ ಸತ್ತವರು ಕಾಯ್ತಾರೆ ಅಥವಾ ಸತ್ತವರದ್ದು ಏನೋ ಒಂದು ನೆಗೆಟಿವ್ಸ್ ಬರ್ತದೆ ಅಂತ, ಅದೇ ಒಂದು ಕಾರಣಕ್ಕೋಸ್ಕರ. ಬೇರೆ ಜನ ಕಣ್ಣಿಡ್ತಾರೆ ಅದಕ್ಕೋಸ್ಕರ ಅಲ್ಲ, ಗಾಳಿ, ಆ ಒಂದು ಪಿತೃಗಳೇನಾದರೂ ಅವರಿಗೆ ಒಂದು ಆಸೆ ಆಗ್ತದೆ ಅನ್ನೋಕ್ಕೋಸ್ಕರ. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಆಚರಿಸ್ತೀರಾ ಅಥವಾ ಇನ್ನೊಕ್ಕೆ ಒಂದು ಸಲ ಆಚರಿಸ್ತೀರಾ, ಅದು ಕಂಟಿನ್ಯೂಸ್ ಆಗಿ ಆಚರಿಸ್ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನೀವು ನಿಮ್ಮ ಒಂದು ಪ್ರೀತಿ ಮನೆಯಲ್ಲಿ ಯಾರಾದರೂ ಸತ್ತಿದ್ರೆ ಅಲ್ಲಿ ಸತ್ತವರಿಗೆ ನೆಮ್ಮದಿಯಾಗಿ ಇರಬೇಕು, ನಮ್ಮ ಕೂಡ ನಮ್ಮ ಕುಟುಂಬದ ಜೀವನವು ಸುಖಕರವಾಗಿರಬೇಕು ಅಂತಂದಾಗ ನಾವು ಈ ಒಂದು ಮಹಾಲಮಾವಾಸ್ಯೆ ದಿನದಂದು ನಾವು ಪಿತೃಪಕ್ಷವನ್ನು ಆಚರಿಸಿದಾಗ, ಅಂದರೆ ಕಾಗೆಗೆ ಎಡೆ ಇಡುವುದು ಅಂತ ಹೇಳ್ತೇವೆ. ಕಾಗೆಗೆ ಎಡೆ ಇಡೋದ್ರಿಂದ ಆ ಒಂದು ಸತ್ತವರಿಗೂ ಕೂಡ ನೆಮ್ಮದಿ. ಆ ಸತ್ತವರ ಆತ್ಮಗಳು ಏನಿದೆಯಲ್ಲ, ಸತ್ತವರ ಆತ್ಮಗಳು ಅವರಿಗೆ ಅಲ್ಲಿ ಊಟ ನಾವು ಆ ಮಹಾಲೆ ಪಿತೃಪಕ್ಷದಲ್ಲಿ ಹಾಕಿದ ಊಟ ಏನಿದೆಯಲ್ಲ, ಅವರು 1 ವರ್ಷ ನೆಕ್ಸ್ಟ್ ಪಿತೃಪಕ್ಷ ಬರುವ ತನಕ ಅದು ಅವರಿಗೆ ಸದ್ಗತಿ ದೊರೆಯುವಂಥದ್ದು ಅನ್ನುವಂಥದ್ದು ಮಾತಿದೆ. ಹಾಗಾಗಿ ಹೇಳ್ತಾರೆ, ನಮಗೆ ಅಮ್ಮ ಎಲ್ಲ ಹೇಳಿದ್ದು ನೆನಪಿದೆ, ಇವತ್ತು ಊಟಕ್ಕೆ ಹಾಕಿದ್ದು ನೆಕ್ಸ್ಟ್ ಪಿತೃಪಕ್ಷ ಬರುವಾಗ ಅವರಿಗೆ ಅಲ್ಲಿ ತನಕ ಆ ಊಟ ನೆಮ್ಮದಿಯಿಂದ ಸಿಗ್ತೇವೆ, ಅಲ್ಲಿ ತನಕ ಸಾಕು ಅನ್ನುವಂಥದ್ದು ಮಾತಿದೆ. ಸೊ ಹಾಗಾಗಿ ಇದೇ ಇವತ್ತಿನ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೇನೆ. ಹಾಗೆಯೇ ಈ ವರ್ಷ ಕೂಡ ಪಿತೃಪಕ್ಷ 18 ಸೆಪ್ಟೆಂಬರ್ನಿಂದ 2 ಅಕ್ಟೋಬರ್ ತನಕ ಇರುವಂಥದ್ದು. ಯಾರಾದರೂ ಈ 15 ದಿನದೊಳಗೆ ಮಾಡೋದಕ್ಕಾಗಲಿಲ್ಲ, ಅದರಲ್ಲಿ ಮಹತ್ವವಾಗಿ ಮಾಡುವಂಥದ್ದು ವಿಶೇಷ ಅಂತ ಹೇಳಿದರೆ ಅಕ್ಟೋಬರ್ 2ರಂದೇ ಬರುವಂಥದ್ದು. ಇದೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.